ಇವಾಗ ಏನ್ ಬೇಕು ಹೇಳಿ ನಿಮ್ಗೆ? ನಂಗೆ ಮಿಕ್ಸರ್ ಬೇಕು. ಮಿಕ್ಸರ್ ಇಲ್ಲಿ ನಮ್ಮ ಮನೇಲಿ ಕೌಂಟರ್ ಟಾಪ್ ಐತೆ ಅಂಡ್ ನಾವು ಮಿಕ್ಸರ್ ಇಲ್ಲಿ ಇಡ್ತೀವಿ. ಮಿಕ್ಸರ್ ಜಾಸ್ತಿ ಓವರ್ ಆಗಿ ಬೇಡ ಗೈಸ್, ಇವೆಲ್ಲ ಹೇಳಕ್ಕೆ ನಾನು ಎಷ್ಟು ತಪಸ್ ಮಾಡಿದೀನಿ ಅಂತ ನನಗೆ ಗೊತ್ತು ಗೈಸ್, ನನಗೆ ಗೊತ್ತು ಗೈಸ್. ನಂದು ನಮ್ಮ ಮನೇಲಿ ಚಿಲ್ಲಿ ಪೌಡರ್ ಗರಂ ಮಸಾಲ ಇಲ್ಲ ಅಂತ ಅನ್ಕೊಂಡಿದ್ಯಾ? ಯಾಕೆ ನಿಮ್ಮ ಮನೆಯಿಂದ ತಂದು ಮಾಡ್ತಿರೋದು? ಧನಿಯಾ ಪುಡಿ ಇಲ್ಲ. ಅವಳ ಮನೆಯಿಂದ ತಂದೋಳು ಈ ಪೌಡರ್ ಎಲ್ಲ ಮೆಂಡ್ಲು. ಧನಿಯಾ ಪುಡಿ ಇಲ್ಲೇ ಬಿಟ್ಟೋಗ್ ನಮ್ಮ ಮನೇಲಿ ಇಲ್ಲ ಸದ್ಯಕ್ಕೆ. ಅದ್ ಬೇಕಾದ್ರೆ ತಗೊಂಡೋಗು. ಪನ್ನೀರ್ ಬುರ್ಜಿ ಮಾಡಿದ್ಯಾ? ಪನ್ನೀರ್ ಬುರ್ಜಿ ಅಲ್ಲ ಅದು. ನಿಮ್ಮ ಅಜ್ಜಿನ ಪನ್ನೀರ್ ಪಲ್ಯ ಅದು. ಕ್ಷೇಮವೇ ಗಮಗಮ ಅಂತ ಇದೆ, ಈ ಕಡೆ ಗಮಗಮ ಅಂತ ಇರೋದು. ಯಾ ಕಡೆ ಮೋಹನ್? ಪನ್ನೀರು. ಎಸ್ ಮೋಹನ್, ವೆರಿ ಗುಡ್. ಗಮಗಮ ಅಂತ ಇದೆ. ಇವಾಗ ನೀವು ನನ್ನ ಮೈದಾನ ಆಗಿದ್ದೀರಾ ಅಂತ ಪ್ರೂವ್ ಆಯ್ತು. ಹೆನ್ಸ್ ಪ್ರೂವ್. ಲಡ್ಡು ಬಾಬು, ಲಡ್ಡು ನನ್ನ ಮಗ ಲಡ್ಡು. ನಂದು ಇವಾಗ ನೀನ್ ಏನ್ ಮಾಡ್ತಿದ್ಯಾ? ನಮ್ಮ ಯಜಮಾನ್ರು ಮನೆಯಲ್ಲಿ ಅವರು ಸ್ಪೈಸಿ ತಿನ್ನಲ್ಲ ಆಕ್ಚುಲಿ, ಸ್ವಲ್ಪ ಝೀರೋ ಸ್ಪೈಸಿ. ನಾನು ಸ್ವಲ್ಪ ನಮ್ ಕಡೆ ನೀನು ಪ್ಲಸ್ ಸ್ಪೈಸಿ ಆರ್ ಮೈನಸ್ ಸ್ಪೈಸಿ? ನಾನು ಪ್ಲಸ್ ಸ್ಪೈಸಿ ತಿನ್ನೋದು. ಇವಾಗ ಅಯ್ಯೋ ಅಯ್ಯೋ ಯಪ್ಪ, ನಿಮ್ಮ ಮನೆಗೆ ಬಂದ್ಬಿಟ್ರೆ ಇದೇ ಕೆಲ್ಸಗಳು ನನಗೆ. ಏನು ಚಿಪ್ಪಿನೂ ಇಲ್ಲ ಪುಪ್ಪಿನೂ ಇಲ್ಲ, ಸುಮ್ಮನೆ ಇರತ್ತ. ಚಿಪ್ಪಿ ತಗೊಬಂದಿಲ್ಲ ಕಣೋಗು. ಸೊ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ. ತಯಾರಾಗಿದ್ದೀರಾ? ಹೆಂಗ್ ಮಾಡ್ತಿದ್ದೀರಿ? ನಂದು ನೀನ್ ಏನ್ ಗೊತ್ತಾ, ನನ್ ಪನ್ನೀರ್ಗಿಂತ ನಿನ್ ಮಶ್ರೂಮ್ ಚೆನ್ನಾಗಿರ್ಬಾರ್ದು ಕಣೆ. ನನ್ ಪನ್ನೀರ್ ಜಾಸ್ತಿ ಚೆನ್ನಾಗಿರ್ಬೇಕು. ನಾನು ನನ್ನ ಬ್ಯಾಗಲ್ಲಿ ಏನ್ ಕಿತ್ಕೊಂಡ್ ಬಂದಿದ್ದೀನಿ. ಏನ್ ತಂದಿದ್ಯಾ? ಬಟರ್ ಎಲ್ಲ ನಮ್ ಮನೇಲಿ ಇದೆ ಕಣೆ. ನಾನು ತಗೊಬಂದೆ. ನೀವೇನ್ ನನ್ನ ಹತ್ರ ಫ್ರಿಡ್ಜ್ ಇಲ್ಲ ಅನ್ಕೊಂಡಿದ್ಯಾ? ಫ್ರಿಡ್ಜ್ ಅಲ್ಲಿ ನಾನು ಖಾಲಿ ಇದೆ ಗೈಸ್, ಬಟ್ ಈ ಒಂದು ಬಟರ್ ಇಟ್ಟಿದೀನಿ, ಅಮೂಲ್ ಬಟರು. ನಾನು ತಗೊಬಂದಿದ್ದೀನಿ ಅಮೂಲ್ ಇಲ್ಲಿ ಅಮೂಲ್ ಚೀಸ್ ಇಟ್ಟಿದೀನಿ. ಬಟರು, ಮಶ್ರೂಮು, ಇದೆಲ್ಲ ಮಸಾಲೆಗಳು. ನಂದು ಬಾಯಿ ಮುಚ್ಕೊಂಡ್ ಕುತ್ಕೊಲ್. ಪನ್ನೀರ್ ಅಷ್ಟು ನಿನ್ ತೋರಿಸ್ತೀನಿ ನಿನಗೆ. ತಿನ್ನಂಗಿದ್ರೆ ಯಾರ ತಿನ್ನಂಗಿದ್ರೆ ತಿನ್ನಿ, ಬಿಡಂಗಿದ್ರೆ ಬಿಡಿ. ನಾನಂತೂ ಮನ್ಸ್ಪೂರ್ತಿ ತಿನ್ಬಿಟ್ಟು ನೋಡ್ತಾ ಇಲ್ಲಿ ಒಂಚೂರು ತೆಗಿ ಇದ್ನ ತೋರಿಸ್ತೀನಿ. ತೆಗಿನು ಯಾರಿಗೂ ನಾನು ತೋರಿಸಿಲ್ಲ ಕಣ್. ಇಲ್ಲಿ ನೋಡಿ ಸುಮ್ಮನೆ ತೆಗಿ, ಕೈ ತೆಗಿಯೇ. ಪನ್ನೀರ್ ಬುರ್ಜಿ ಮಾಡಿದ್ಯಾ? ಪನ್ನೀರ್ ಬುರ್ಜಿ ಅಲ್ಲ ಅದು. ನಿಮ್ಮ ಅಜ್ಜಿನ ಪನ್ನೀರ್ ಪಲ್ಯ ಅದು. ನಾನು ಇವಾಗ ಮಾಡಿ ತಾನೇ. ಸುಮ್ಮನೆ ಇದು ಖಾರ ಇದೆ ಕಣೆ, ಇದನ್ನೇ ತಿನ್ನೆ. ನಿಂಗೆ ಯಾಕೆ ನಾನು ನಿಮಗೂ ಮಾಡ್ಕೊಡ್ತೀನಿ. ಇವಾಗ ಏನ್ ಬೇಕು ಹೇಳಿ ನಿಮ್ಗೆ? ನಂಗೆ ಮಿಕ್ಸರ್ ಬೇಕು. ಮಿಕ್ಸರ್ ಇಲ್ಲಿ ನಮ್ಮ ಮನೇಲಿ ಕೌಂಟರ್ ಟಾಪ್ ಐತೆ ಅಂಡ್ ನಾವು ಮಿಕ್ಸರ್ ಇಲ್ಲಿ ಇಡ್ತೀವಿ. ಮಿಕ್ಸರ್ ಜಾಸ್ತಿ ಓವರ್ ಆಗಿ ಬೇಡ ಗೈಸ್, ಇವೆಲ್ಲ ಹೇಳಕ್ಕೆ ನಾನು ಎಷ್ಟು ತಪಸ್ ಮಾಡಿದೀನಿ ಅಂತ ನನಗೆ ಗೊತ್ತು ಗೈಸ್, ನನಗೆ ಗೊತ್ತು ಗೈಸ್. ಮಿಕ್ಸರ್ ಜಾರ್ ಕೊಡು, ತೋರಿಸ್ತೀನಿ. ತಾಳ್ಮೆ ಓಲ್ಡ್ ಈಸ್. ಮಿಕ್ಸರ್ ಜಾರ್ ಇಲ್ಲಿ ಇಟ್ಟಿದ್ದೀನಿ ಕಣೆ. ತಗೋ, ತೊಳ್ದಿದ್ದೀನಿ. ರೆಡ್ ಕಲರ್ ಮಿಕ್ಸರ್ ಜಾರ್. ದೊಡ್ಡಬೇಕಾ ಚಿಕ್ಕದ್ ಬೇಕಾ? ಸಾಕು, ನಾನು ಇಲ್ಲಿ ಮಾಡ್ತೀನಿ. ನನ್ಗೆ ಯಾರಿಷ್ಟ ಜಾಸ್ತಿ? ಹೌದಾ? ನಂಗೆ ಲಡ್ಡು ನೋಡ್ಬೇಕು ಅನ್ಸ್ತೈತೆ ಅಂತ. ಈ ಲಡ್ಡು ಒಂದ್ ದಿವಸ ದಪ್ಪ ಕಾಣಿಸ್ತಾನೆ, ಒಂದ್ಸಲ ಸಣ್ಣ ಕಾಣಿಸ್ತಾನೆ ಕಣೆ. ಏನ್ರಿ ಏನಂತ? ಪನ್ನೀರ್ ಚೆನ್ನಾಗಿ ಮಾಡ್ತಾನೆ ಇದನ್ನ ಪಲ್ಯನ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಇದ್ರು ನೀವು ಇಲ್ಲಿ ಇದೆ ಅಂತಾನೆ ಹೇಳ್ಬೇಕು ನನ್ ಪನ್ನೀರು. ಓಕೆ, ವಿ ಹ್ಯಾವ್ ಅ ಡೀಲ್ ಟುಗೆದರ್. ನೆಕ್ಸ್ಟ್ ಟೈಮ್ ಐ ವಿಲ್ ಹೆಲ್ಪ್ ಯು ಔಟ್. ರೀಮಾ ಅಂತ ಲೆವೆಲ್ ಇಲ್ಲ ಅಂದ್ರು ತಿನ್ನೋ ತರ ಮಾಡಿದೀನಿ. ತಿನ್ನೋ ತರ ಬೇಕಾಗಿಲ್ಲ, ಚೆನ್ನಾಗಿ ಮಾಡಿದೀನಿ ತಕ್ಕ ಮಟ್ಟಿಗೆ. ಇವಾಗ ನಾನು ಯೂಸ್ ಮಾಡ್ತಿರೋದು ಎಗ್ಯಾರೋ ಅವರ ರೆಗೆನ್ಸಿ ಮಲ್ಟಿಪರ್ಪಸ್ ಕೆಟಲ್ ವಿತ್ ಸ್ಟೀಮರ್ ಅಂತ. ಇದ್ರ ಜೊತೆ ನಮಗೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಲಿಡ್ ಸಿಗುತ್ತೆ ಆ್ಯಂಡ್ ಆಲ್ಸೋ ಇನ್ಕ್ಲೂಡ್ಸ್ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮಿಂಗ್ ಪಾಟ್, ಸ್ಟೇನ್ಲೆಸ್ ಸ್ಟೀಲ್ ರ್ಯಾಕ್, ಫುಡ್ ಗ್ರೇಡ್ ಎಗ್ ಬಾಯ್ಲಿಂಗ್ ರ್ಯಾಕ್ ಹಾಗೂ ಒಂದು ಪ್ಲಾಸ್ಟಿಕ್ ಬೌಲ್. ಸೊ ಈ ಥರ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ಕರಿ ಹಾಗೂ ವೆಜಿಟೇಬಲ್ಸ್ ಅಟ್ ಎ ಟೈಮ್ ನಾವು ಬಾಯ್ಲ್ ಕೂಡ ಮಾಡ್ಕೋಬಹುದು ಹಾಗೂ ಸ್ಟೀಮ್ ಕೂಡ ಮಾಡ್ಕೋಬಹುದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು.
ಮನೇಲಿ ಒಂದು ಆನಿಯನ್ ಇದೇನೇ ನಿನ್ ಇಷ್ಟೊಂದು ಲೇಸಿ ನೀನೆ. ನೀನ್ ಇವಾಗ ಏನ್ ಹೇಳ್ದೆ ಹೇಳು? ನಿನ್ ಮನೆಯಿಂದ ನನಗೆ ಒಂದು ಆನಿಯನ್ ಮಾಡಿ ಟೊಮೆಟೊ ಕೊಡು. ಅಲ್ಲ ಅದಾದ್ಮೇಲೆ ಏನ್ ಹೇಳ್ದೆ? ಇಷ್ಟು ಲೇಸಿ ಅದಕ್ಕಿಂತ ಮುಂಚೆ ಏನ್ ಹೇಳ್ದೆ? ಹೋಗಿ ನಿಮ್ ಮನೇಲಿ ಒಂದ್ ಈರುಳ್ಳಿ ಒಂದ್ ಟಮಾಟೋ ಇಲ್ಲ ಅಂತಂದೆ ತಾನೆ? ಇಲ್ಲಿ ವಾರ ಇಲ್ಲಿ ಕಮ್ಮಿಯರ್ ಇಲ್ಲಿ ನಮ್ ಮನೇಲಿ ಫ್ಲಿಕ್ಕರ್ ಬಾಸ್ಕೆಟ್ ಇದೆ. ನಾವು ಈರುಳ್ಳಿ ಟಮಾಟೋ ಎಲ್ಲ ಫ್ಲಿಕ್ಕರ್ ಬಾಸ್ಕೆಟ್ ಅಲ್ಲಿ ಇರ್ತೀವಿ. ಅರ್ಥ ಆಯ್ತಾ? ಏನೇ ಯವ್ವ ಏನು ಗವ್ವ ಪವ್ವ? ಪುದೀನ ಇದೆಯಾ? ಪುದೀನ ಇಲ್ಲ, ಕೊತ್ಮೀರಿ ಸೊಪ್ಪಿದೆ. ಅವಳ ಅಕ್ಕ ಮೇಲೆ ಐತ ಪುದೀನ? ಗೊತ್ತಿಲ್ಲ. ಯಾಕೆ ಏನೇ ಮಾಡ್ತಿದ್ಯಾ? ನಂದು ಬಾಯಿ ಮುಚ್ಕೊಂಡ್ ಬಾರೆ ಇಲ್ಲಿ ಚಪಾತಿ. ಯಾವಳು ಇವಳು? ಹಾಯ್ ಮಮ್ಮಿ. ಲೆಟ್ಸು ಬೈ ರೆಸಿಪಿ. ಹಾಯ್, ಒಂದ್ ನಿಮಿಷ. ಹಾಯ್ ಮಮ್ಮಿ, ಹೇಗಿದ್ದೀರಾ ನೀವು? ಹಾಯ್ ಹೇಳಲಿಂದ ಹಾಯ್ ಅಂತ ಹೇಳಮ್ಮಿ. ಹೇಗಿದ್ದೀರಾ ನೀವು ಅಲ್ಲಿ? ಸೌಖ್ಯವೇ? ನಾವು ಕುಶಲವೇ, ಕ್ಷೇಮವೇ? ಓವರ್ ಆಕ್ಟಿಂಗ್ ಬೇಡ ಬಿಡಿ, ನಾನು ತಗೋತಿಲ್ಲ ಲಚ್ಚು. ಸಾಕಾ? ಸಾಕು 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 ಸಾಕು. ಎಲ್ಲ ಎಕ್ಸ್ಟ್ರಾ ಕೆಲಸನೇ ಕೊಡ್ತಾಳೆ. ಸುಮ್ಮನಿದೆ. ಗೈಸ್, ನಿಮ್ಗೆ ಈ ಕುಟಾಣಿ ಏನಾದ್ರು ನೆನಪಿದ್ರೆ ಕಾಮೆಂಟ್ ಮಾಡಿ ನಾನು ಯಾವಾಗ ತಗೊಂಡಿದೆ ಅಂತ. ಓಕೆನಾ? ಸೊ ಡಾಬಾ ಸ್ಟೈಲ್ ಮಶ್ರೂಮ್ ಮಸಾಲಾಗೆ ಫಸ್ಟ್ ಏನಂದ್ರೆ ಮಶ್ರೂಮ್ನ ಈ ತರ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಸಣ್ಣ ಮಾಡಬೇಡಿ, ಬಿಕಾಸ್ ಅದು ಬೇಯ್ತಾ ಸಣ್ಣ ಆಗ್ಬಿಡುತ್ತೆ. ಅಂಡ್ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ರುಬ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಶ್ರೂಮು ಕಟ್ ಮಾಡ್ಕೊಂಡು ಇಟ್ಟಿರೋದು. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಓಕೆ, ಎರಡು ಚಿಲ್ಲಿ, ಗ್ರೀನ್ ಚಿಲ್ಲಿ. ಓಕೆ, ಇದನ್ನ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಇದ್ಯಾವ್ದು ಹೆಂಗ್ ಮಾಡ್ತಿದ್ಯಾ? ಇದು ಡಾಬಾ ಸ್ಟೈಲ್. ಯಾವ ಡಾಬಾ ನೋಡ್ಕೊಂಡು ಕಲ್ತ್ಕೊಂಡೆ? ಇನ್ಸ್ಟಾಗ್ರಾಮ್ ಡಾಬಾ ಸ್ಟೈಲ್. ಹಾ, ಆಯ್ತಾ? ಇದನ್ನ ಅವಾಗ ನೀರು ಆ್ಯಡ್ ಮಾಡ್ತೀವಲ್ಲ, ಅವಾಗ ಈ ಮಸಾಲ ಮಿಕ್ಕಿದ ಮಸಾಲನ ಹಾಕ್ತೀವಿ. ಓಕೆ. ನೆಕ್ಸ್ಟು ನಂದು ಬಾಯಿಂದ ನೀರು ಬರ್ತಾ ಇದ್ ಕಡೆ ಆಲ್ರೆಡಿ. ಇಷ್ಟೇ ಇಷ್ಟಿದೆ ಇಸ್ಬಿಟ್ಟೆ. ಯಾಕಿತ್ತೆ? ಮಕ್ಕಳು ತಿಂತಿದ್ರು ತಾನೇ. ಮಶ್ರೂಮ್ ಇದೆಯಲ್ಲ. ನೆಕ್ಸ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರು. ಓಕೆ, ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತೀವಿ, ಅದಕ್ಕೆ ಸ್ಪೈಸಿ ಹಾಕಿದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ. ಓಕೆ. ನಂದು ನಮ್ಮ ಮನೇಲಿ ಚಿಲ್ಲಿ ಪೌಡರ್ ಗರಂ ಮಸಾಲ ಇಲ್ಲ ಅಂತ ಅನ್ಕೊಂಡಿದ್ಯಾ? ಯಾಕೆ ನಿಮ್ಮ ಮನೆಯಿಂದ ತಂದು ಮಾಡ್ತಿರೋದು? ಧನಿಯಾ ಪುಡಿ. ಧನಿಯಾ ಪುಡಿ ಇಲ್ಲ. ಅವಳ ಮನೆಯಿಂದ ತಂದೋಳು ಈ ಪೌಡರ್ ಎಲ್ಲ ಮೆಂಡ್ಲು. ಧನಿಯಾ ಪುಡಿ ಇಲ್ಲೇ ಬಿಟ್ಟೋಗಿ, ನಮ್ಮ ಮನೇಲಿ ಇಲ್ಲ ಸದ್ಯಕ್ಕೆ. ಅದ್ ಬೇಕಾದ್ರೆ ತಗೊಂಡೋಗು. ಯಾಕೆ ನಮ್ಮ ಮನೇಲಿ ಈ ತರ ಹೊಸ ಪ್ಯಾಕೆಟ್ ಎಲ್ಲ ಮಸಾಲೆಗಳು ಹಾಕಿ. ಆಮೇಲೆ ಕಸ್ತೂರಿ ಮೇಥಿ ಇಂಪಾರ್ಟೆಂಟ್. ಇಷ್ಟೇ ಇದ್ದಿದ್ದು ನಮ್ಮ ಮನೇಲಿ ಐತೆ ಫುಲ್ ಪ್ಯಾಕೆಟ್. ಹೊಸದು ಬ್ರ್ಯಾಂಡ್ ನ್ಯೂ ಸೀದೋಯ್ತಾಗೆ ಸಾಂಬಾರ್ ಸೀದೋಯ್ತು. ತುಂಬಾ ಸೊ ಈ ತರ ಕಸ್ತೂರಿ ಮೇಥಿ ಹಾಕೋದು. ಸುಮ್ಮನೆ ಕಸ್ತೂರಿ ಮೇಥಿ ಫ್ರೆಂಡ್ಸ್, ಮಶ್ರೂಮ್ ಅಲ್ಲಿ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ, ಕಸ್ತೂರಿ ಮೇಥಿನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೊಸರು. ಆಯ್ತಾ? ಮೊಸರು ಇದೆ, ನಿಂಬೆಣ್ಣು ಇದೆ, ಎರಡೂ ಇದೆ. ನಿಂಗೆ ಏನ್ ಬೇಕು? ಚಾಯ್ಸ್ ಇಸ್ ಯೋರ್ಸ್. ಸ್ವಲ್ಪ ಫಸ್ಟ್ ಮೊಸರು ತಗೋತೀನಿ. ಆಯ್ತಾ? ಇಲ್ಲಿ ಮೊಸರು ಮನೇಲಿ ಐತೆ, ಬಿಡು ನಿಂಬೆಣ್ಣು ತಗೋತೀನಿ. ಮೊಸರು ಅಕ್ಕ ಮನೇಲಿ ಇದೆ. ಸಾರಿ ನಂದು. ಐ ಟೇಕ್ ಮೈ ವರ್ಡ್ಸ್ ಬ್ಯಾಕ್. ನಿಂಬೆಣ್ಣು ಹಾಕ್ತೀನಿ. ಆಯ್ತಾ? ಏನಂದು ಈ ನೈಟ್ ಡ್ರೆಸ್ ಸ್ವಲ್ಪ ಲಿಂಕ್ ನಾನು ತಗೋತೀನಿ, ಚೆನ್ನಾಗೈತೆ. ಯಾರೋ ಹೇಳಿದ್ರು ನಾವು ಈ ಮನೆಗೆ ಬಂದ್ಮೇಲೆ ಬರೀ ಹೊಸದ್ ಹಾಕೋತೀನಿ, ಹಳೇದ್ ಯಾವ್ದು ಹಾಕೊಳಲ್ಲ ಅಂತ. ಮುಂದಿನ ತಿಂಗಳಿಂದ ನಾನು ಆರ್ಡರ್ ಮಾಡಿರೋದು. ಸರಿ, ನೀನೇ ನಿಂಗೆ ಕಳ್ಸೋಗ್ಲಿ. ದುಡ್ಡು ಯಾರು ಕೊಟ್ಟಿದ್ದು? ನಾನೇ. ನೀನ್ ದುಡ್ಡು ಕೊಟ್ಟ? ಮಾಡಿ. ಹಾ, ಗೈಸ್ ಕಮಿಂಗ್ ಬ್ಯಾಕ್. ಮನ್ಸಾಕ್ಷಿನೇ ಇಲ್ಲ ಅಂತ ನಂಗೆ ಗೊತ್ತಾಯ್ತು ಇವತ್ತು. ತರ ಲಿಂಬೆಣ್ಣು ಹಾಕೊಳ್ಳಿ. ಓಕೆ. ಆದಷ್ಟು ಮಶ್ರೂಮ್ ಎಲ್ಲರಿಗೂ ಅವಾಯ್ಡೇ ಮಾಡಿ. ಬಟರ್ ಇದ್ರೆ ಬಟರ್ ಹಾಕ್ಬೋದು. ಬಟರು ಇದೆ. ಬಟರು ಇದು ಮಾಡುವಾಗ ಸ್ವಲ್ಪ ಆಯಿಲ್ ಬೇಕು. ನಿಮ್ಮ ಮನೆಯಿಂದ ಆಯಿಲ್ ಬಾರೋ ಮಾಡ್ತೀನಿ. ಇದು ಮಶ್ರೂಮ್ ಎಲ್ಲ ಇವರೇ ತಂದಿರೋದು, ಅಕ್ಕ ಮಹಾದೇವಿ. ಮಶ್ರೂಮು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್. ಚಪಾತಿ ನಮ್ಮನೆಯಿಂದ ತಗೋಬರುವೆ. ಅಲ್ಲಿಂದಾನೆ ಮಾಡ್ಕೊಂಡು ಬರುವೆ. ಹೋಗ್ಲಿ, ಇವಾಗ ನನ್ನ ಮಕ್ಕಳು ಓದಿಸ್ತಾ ಇದೆ ತಾನೆ. ಅಕ್ಕ ನಿಂಗೆ ಹೆಂಗ್ ಅನ್ಸ್ತೈತೆ? ನಿನ್ನ ಇಬ್ರು ತಂಗಿದೀನು, ನಿನಗೆ ಪಾಪ ನನ್ ಗಡ್ಡ ಇದೆಲ್ಲ ನೀನ್ ಮಾಡಕ್ ಹೋಗ್ಬೇಡ, ರೆಸ್ಟ್ ಮಾಡು ನೀನು, ಪರವಾಗಿಲ್ಲ ನಿಮ್ಮ ಅಕ್ಕನ ಮನೆಗೆ ಹೋಗು ಅಂತ ಹೇಳ್ಕೊಂಡೆ. ನಾ ಇಲ್ಲ ನಾನು ಮಾಡ್ತೀನಿ ಅಂತ. ಕಾಯ್ತವ್ರ ಕಡೆ ತುಂಬಾ, ನನ್ಗೂ ತುಂಬಾ ಹೊಟ್ಟೆ ಸಿಗ್ತಿದೆ. ಬೇಗ ಬೇಗ ಮಾಡು. ಸ್ಪೂನ್ ಎಲ್ಲಿ ಇಟ್ಟಿದೆ ಹೇಳು ಫಸ್ಟ್. ಸ್ಪೂನ್ ಎಲ್ಲ ನಾನು ಜೋಡಿಸಿಲ್ಲ, ಇನ್ನು ಜೋಡಿಸ್ಬೇಕು. ಹಿಂಗೆ ಹಾಕ್ತೀನಿ, ಹಿಂಗೆ ಎಣ್ಣೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಗೈಸ್. ಜಾಸ್ತಿ ಆಗ್ಬಿಡಿ, ಸ್ವಲ್ಪ ಹಾಕಿ. ಏನ್ ಗೊತ್ತೇನೆ? ಗೊತ್ತು ನನಗೆ.
48 ದಿವಸ ಇದು ಮುಗಿಯುತ್ತಾ, ಒಂದೇ ಒಂದ್ ದಿವಸ ಗ್ಯಾಪು, ನೆಕ್ಸ್ಟ್ ಡೇ ಇಂದಾನೆ ಶ್ರಾವಣ ಸ್ಟಾರ್ಟ್. ಒಂದೇ ಒಂದ್ ದಿವಸ ಪುಣ್ಯಕ್ಕೆ ಮಂಗಳವಾರ ಬಂದಿದೆ, ಸೋಮವಾರ ಬರ್ತಿದೆ, ನಾನು ಸೂಸೈಡ್ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಹಿಂಗ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಗೈಸ್ ಇದೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು ಅಂತಂದ್ರೆ ಮಶ್ರೂಮ್ನ ನೀಟಾಗಿ ತೊಳೆದ್ಬಿಟ್ಟು ಸ್ಲೈಸ್ ಮಾಡ್ಕೊಂಡು ಅದರಲ್ಲಿ ಪೇಸ್ಟ್ ಹಾಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿದೆಲ್ಲ ಪೇಸ್ಟ್ ಹಾಕಿ, ಆಮೇಲೆ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕಿ, ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಆಗ್ಬೋದು ಆಪ್ಷನಲ್ಲು. ಅದಾದ್ಮೇಲೆ ಸಾಲ್ಟ್ ಎಲ್ಲ ಹಾಕಿ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಮೊಸರು ಇದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಮೊಸರು ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನೀವು ನಿಂಬೆಹಣ್ಣು ಕೂಡ ಹಾಕೋಬಹುದು. ಟೊಮೆಟೊನು ಹಾಕ್ತೀವಲ್ಲ. ಸೊ ನಾನು ಒಗ್ಗರಣೆಗೆ ಇಲ್ಲಿ ಹೇಳ್ತೀನಿ. ಸೊ ಒಗ್ಗರಣೆಗೆ ನಾನು ಹಾಕೋದು ಈರುಳ್ಳಿ, ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಟೊಮ್ಯಾಟೊ, ಒಂದೆರಡು ಚಿಲ್ಲಿ. ಅಗೇನ್ ಚಿಲ್ಲಿ ಆಪ್ಷನಲ್ಲು ಅಷ್ಟೇ. ಸರಿ ಬಾ, ಈಗ ಬೇಗ ಒಗ್ಗರಣೆಗಳಂತೂ ಹೊಟ್ಟೆ ಹಸಿತೈತೆ ನಂದು. ಫ್ರೆಂಡ್ಸ್ ಇವಾಗ ಸ್ವಲ್ಪ ಆಯಿಲ್ ತಗೊಳ್ಳಿ, ಅದ್ರಲ್ಲಿ ಬಟರ್ ಹಾಕೊಳ್ಳಿ. ಸ್ವಲ್ಪ ಆಯಿಲಲ್ಲಿ ಬಟರ್ ಹಾಕೊಳ್ಳಿ. ಕಸ್ತೂರಿ ಮೆಥಿ ಆಯ್ತಾ? ಇಲ್ಲ ಗೊತ್ತಾಗಲ್ಲ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಮೇಥಿನ, ನೆಕ್ಸ್ಟ್ ರೈಸ್ ಪುದೀನ ಹಾಕೊಳ್ಳಿ, ಮೆಣಸಿನ್ಕಾಯಿ, ಸುಟ್ಟು ಚಕ್ಕೆ ಆಯ್ತಾ? ಕುಡಲಿ ಇಷ್ಟೇ, ಇಷ್ಟು 1 ಇಂಚಷ್ಟು ಚಕ್ಕೆ ಹಾಕಿ 2 ಲವಂಗ ಹಾಕಿ ಸಾಕು. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳಿ. ಬೇರೆ ಸೌಟ್ ತಗೊಳ್ಳೆ. ಮನೇಲಿ ಏನು ಸಿಗ್ತಾ ಇಲ್ಲ. ಅನ್ನದ ಕೈ ಹಾಕಿ ತಗೊಂಡಿದ್ಯಾ? ಈರುಳ್ಳಿ ಫ್ರೈ ಆಗಲಿ. ಟೊಮಾಟೊನು ಹಾಕಿ ಜೊತೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋ. ಈ ಐಡಿಯಾ ಯಾರು ಹೇಳ್ಕೊಟ್ಟಿದ್ದು? ನಾನೇ. ಸಾಲ್ಟ್ ನಾನು ಫಸ್ಟೇ ಹಾಕಿದ್ದೆ, ಅದಕ್ಕೆ ಜಾಸ್ತಿ ಬೇಡ, ಬರೀ ಒಂದು ಸ್ಟಿಗ್ ಹಾಕಿ. ಇವ್ರು ಯಾರು ಪೇಷನ್ಸ್ ಆಗಿ ವೇಟ್ ಮಾಡ್ತಾ ಇಲ್ಲ, ಸೊ ಅದಕ್ಕೆ ಬೇಗ ಹಾಕ್ತಾ ಇದ್ದೀನಿ. ಟೊಮಾಟೊ ವೇಟ್ ಮಾಡೋದಕ್ಕೆ 7 ಗಂಟೆನಾ? 9 ಗಂಟೆ, 10 ಗಂಟೆ? 10 ಗಂಟೆ. 10 ಗಂಟೆ. ಪಾಪ ನನ್ನ ತಂಗಿ ಮಾಡ್ತಾ ಇದ್ದಾಳೆ. ಕ್ಯಾಮ್ರಾ ಕಂಡುವಳಿಕೆ. ಲುಕ್ ಕೊಟ್ಬಿಟ್ರೆ ಏನೇ ನೋಡಿ guys, ಇದ್ರಲ್ಲಿ ಹೆಂಗೆ ಎದುರಿಸೋದು ನಾನು ಎಲ್ಲ ಅಮಾಯಕ. ಘಮ ಘಮ. ಫ್ರೆಂಡ್ಸ್ ನೀವು ಗಮ ಗಮ ನೋಡಿ, ಮಟನ್ ರಂದು ಕ್ಯಾಮ್ರಾದಲ್ಲಿ ತೋರ್ಸು. ಗಮ ಗಮ ನೀವು ಸ್ಪೆಂಡ್ ಮಾಡಿ. ಸ್ವಿಂಗ್. ಸೊ ನೆಕ್ಸ್ಟ್ ಇದನ್ನ ಹಾಕ್ತೀನಿ. ರೆಸಿಪಿ ಶೂಟ್ ಮಾಡ್ತಾ ಇದೀವಿ. ಹಾ ನಂದು ಮಟನ್ ಪ್ರಾನ್ಸ್ ಇಂದ ಮಟನ್ ಆಗೋಯ್ತಲ್ಲ ಇವಾಗ. ಪುನರ್ಜನ್ಮ ತಗೊಂಡೈತೆ. ನಂದು ನಿನ್ ಮಶ್ರೂಮ್ ಮುಂದೆ ನನ್ ಪನ್ನೀರ್ ಫೇಲ್ ಕಣೆ. ಆಯ್ತಾ ಪಪ್ಪಾಸು? ನಿಜ ಕಣೆ, ನಿಜ. ಓಕೆ ಗೈಸ್, ಸೊ ತುಂಬಾನೇ ಸಿಂಪಲ್ ರೆಸಿಪಿ. ನಾನು ಒಂದು ಸ್ವಲ್ಪ ಲೆಂದಿ ಆಯಿತು ತೋರ್ಸೋಕ್ಕೆ, ಬಟ್ ಹೆವಿ ಸಿಂಪಲ್ ಗೈಸ್. ಇನ್ನೂ ನಿಮ್ಗೆ ಎಕ್ಸ್ಟ್ರಾ ಸ್ಪೈಸಿ ಬೇಕಂದ್ರೆ ಚಿಲ್ಲಿ ಪೌಡರ್ ಹಾಕೋಬಹುದು. ನಮಗೆ ಸ್ಪೈಸಿ ತುಂಬಾ 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 ಇಷ್ಟ, ಅದಕ್ಕೇನೆ ಎಕ್ಸ್ಟ್ರಾ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀವಿ. ಚಿಲ್ಲಿ ಕೂಡ ಹಾಕೊಂಡಿದ್ದೀವಿ, ಚಿಲ್ಲಿ ಪೌಡ್ರು ಕೂಡ ಹಾಕೊಂಡಿದ್ದೀವಿ ಗೈಸ್. ಹೆಂಗೆ ನಾವು ಘಮ ಘಮ ಅಂತ ಇದೆ, ಈ ಕಡೆ ಘಮ ಘಮ ಅಂತ ಇರೋದು. ಯಾವ ಕಡೆ ಮೋಹನ್? ಪನ್ನೀರು. ಎಸ್ ಮೋಹನ್, ವೆರಿ ಗುಡ್. ಕದ ಘಮ ಘಮ ಅಂತ ಇದೆ. ಇವಾಗ ನೀವು ನನ್ನ ಮೈದಾನ ಆಗಿದ್ದೀರಾ ಅಂತ ಪ್ರೂವ್ ಆಯ್ತು. ಹೆನ್ಸ್ ಪ್ರೂವ್. ಆಮೇಲೆ ಇಡ್ಕೊ ಹಂಗೇನೆ. ವಾಂಗಿಬಾತ್ ನೋಡಿ ಮಾಡ್ಕೊಟ್ಬಿಡ್ತೀನಿ. guys, ಇವತ್ತು ಪನ್ನೀರ್ ಬೇಕಾ, ಮಶ್ರೂಮ್ ಬೇಕಾ, ಏನ್ ಬೇಕು ಎಲ್ಲ ಇದೆ. ಬಟ್ ಮೋಹನ್, ನೀವು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಹಾ, ಯಾಕೋ ನನಗೆ ಒಂದ್ಸಾರಿ ಹೇಳ್ಬೇಕು ಅಂತಂದ್ರೆ ಪನ್ನೀರ್ಗಿಂತ ಮಶ್ರೂಮೇ ಜಾಸ್ತಿ ಚಂದ ಇದೆ ಅಂತ ಅನ್ಸುತ್ತೆ. ಏನಿಲ್ಲ, ಎರಡು ಚೆನ್ನಾಗಿದೆ. ನಾನು ಹೇಳ್ತೀನಿ ಇವತ್ತು. ಬಟರ್ ಹಾಕಿದ್ಯಾ? ಲಚ್ಚು ಬಟರ್ ಹಾಕಿದ್ಯಾ? ಅವ್ರು ನಿಂದೆ ಹೇಳ್ತಾರೆ ಬಿಡು. ನಾಟಕ, ಬರೀ ನಾಟಕ. ಆಕ್ಚುಲಿ ಚೆನ್ನಾಗಿದೆ, ಚೆನ್ನಾಗಿದೆ, ಸಕಲಾಗಿದೆ ಮಶ್ರೂಮ್. ಸಕಲಾಗಿದೆ. ಅಲ್ಟಿಮೇಟ್ ಆಗಿದೆ, ಅಲ್ಟಿಮೇಟ್. Wow. ಪನ್ನೀರ್ ಟ್ರೈ ಮಾಡ್ಬಿಡಿ. ಮಶ್ರೂಮ್ ನಾನು ಏನಿದು ಈ ತರ ಎಲ್ಲ ಮನೇಲಿ ಮಾಡೋದೇ ಇಲ್ಲ. ಅಂದ್ರೆ ಮೋಹನ್ ಸ್ವಲ್ಪ ಝೀರೋ ಸ್ಪೈಸಿ, ಝೀರೋ ಅಂದ್ರೆ ಒಂಚೂರು ಇಷ್ಟೇ, ಜಾಸ್ತಿ ಸ್ಪೈಸಿ ತಿನ್ನಲ್ಲ. ಸೊ ನಾವಂದ್ರೆ ಸ್ವಲ್ಪ ಸ್ಪೈಸಿ ತಿಂದಿ ರೂಢಿ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಇವತ್ತು ಇಲ್ಲಿ ಬಂದ್ಬಿಟ್ಟು ನಾನು ಟ್ರಿಪಲ್ ಸ್ಪೈಸಿ ತಿಂತೀನಿ ಅಂತ ಬಂದಿರೋದು. ಅದ್ರ ಪಾಪ ನನ್ನ ಗಂಡ ಏನ್ ಗೊತ್ತಾ, ಬೇಡ ಬಿಡು ಈ ಮಕ್ಕ ಮಾಡ್ಕೋತೇನೆ, ರೆಸ್ಟ್ ಮಾಡಿ ಇವತ್ತು ಹೋಗಿ ಅಂತ ಇವಾಗ ಪನ್ನೀರು ನೀ ಅದ್ರ ಮೇಲೆ ತಿನ್ಬೇಡ. ಮಿಕ್ಸ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಕಳ್ಸ್ಬೇಕು ಏ, ನಾನು. ನಿನ್ ಮಸಾಲೆ ಯಾರಿಗ್ ಬೇಕು? ಓಕೆ, ಇವಾಗ ಪನ್ನೀರ್. ಗೊತ್ತಾಯ್ತು ಮೋಹನ್, ಗೊತ್ತಾಯ್ತು. ಅದ್ಭುತ. ಚೆನ್ನಾಗಿದೆ, ಸರಿ, ಸಕಲಾಗಿದೆ. ಏನ್ರಿ ಅದು? ಪನ್ನೀರ್ ಹೆಂಗಿರ್ಬೇಕು ಹಂಗಿದೆ, ಅದು ಮಶ್ರೂಮ್ ಹೆಂಗ್ ಬೇಕು ಹಂಗಿದೆ. ಎರಡು ವೆರೈಟಿ ಸಕಲಾಗಿದೆ, ಎರಡೂ ಸೂಪರ್. ಸೊ ಇವತ್ತು ಬಂದು
ಅನ್ನ, ಮಶ್ರೂಮ್ ಸಾರು, ಚಪಾತಿ, ಪನ್ನೀರ್ ಪಲ್ಯ, ಮಶ್ರೂಮ್ ಪಲ್ಯ, ಮಶ್ರೂಮ್ ಮಸಾಲ, ಮಶ್ರೂಮ್ ಮಸಾಲ ಎಲ್ಲ ಚೆನ್ನಾಗ್ ಆಗೈತೆ. ಕಾಕಡಿ ಅಂತ ಕಾಕಡಿನೂ ಆಯ್ತು. ಕಾಕಡಿನೂ ಕಟ್ಟಿದ್ದಾರೆ. ಸಖತ್ತಾಗಿದೆ ಕಣೆ, ಸೂಪರ್ ಆಗಿದೆ ಅಲ್ವಾ? ಹೆವಿ ಸೂಪರ್ ಆಗಿದೆ ಗೈಸ್. ನೀವು ಪನ್ನೀರ್ ಟ್ರೈ ಮಾಡಿದ್ರು ಪರವಾಗಿಲ್ಲ, ಮಶ್ರೂಮ್ ಮಾತ್ರ ಟ್ರೈ ಮಾಡ್ಲೇಬೇಕು, ಅಷ್ಟು ಸಖತ್ತಾಗಿದೆ. ಕೊಡಿ ಒಂಚೂರು. ಇನ್ನೂ ಮಸ್ತಾಗಿದೆ ಕಣೆ. ನಂದು ನಿಜವಾಗ್ಲೂ ಒಂಥರ ನಾನ್ ವೆಜ್ ತಿನ್ನೋ ಥರನೇ ಅನಿಸ್ತಾ ಇದೆ, ಸಖತ್ತಾಗಿದೆ. ಏನ್ ಗೊತ್ತಾ, ಇವಾಗ 48 days ತಿನ್ನಲ್ವಲ್ಲ, ಆದಷ್ಟು ಮಶ್ರೂಮ್ ಕನ್ಸ್ಯೂಮ್ ಮಾಡ್ಕೊಳ್ಳಿ. ತುಂಬಾ ಪ್ರೋಟೀನ್ಸ್, ತುಂಬಾ ವಿಟಮಿನ್. ಬಟ್ ಹಂಗೆ ಹೇಳ್ಬಾರ್ದು ನಾನ್ ವೆಜ್ ಅಂತ. ತಪ್ಪಾಯ್ತು, ಬಟ್ ತಪ್ಪಾಯ್ತು ದೇವ್ರೆ, ಹಂಗೇನೂ ಇಲ್ಲ. ಬಟ್ ನೋಡಿದ್ರೆ ಹಂಗೆ ಅನಿಸ್ತು ಅಷ್ಟೇನೆ. ಅಷ್ಟೇ, ರೆಡಿ. ಸಖತ್ತಾಗಿದೆ ಅಕ್ಕ, ಟ್ರೈ ಮಾಡೆ. ಟೇಸ್ಟ್ ಮಾಡೆ. ನನ್ನ ತಂಗಿಗೆ ನಾನೇ ಹೇಳ್ಕೊತೀನಿ. ಏಯ್ ಇನ್ಸ್ಟಾಗ್ರಾಮ್ಗೆ ಜೈ ಅದು. ಇನ್ಸ್ಟಾಗ್ರಾಮ್ ಜೈ. ನೆಕ್ಸ್ಟ್ ಸ್ವಲ್ಪ ನಿಂಬೆಣ್ಣ ಹಿಂಡಿ ಸ್ವಲ್ಪ ನಾನು ನಿಂಗೆ ಅಡ್ಗೆ ಹೇಳ್ಕೊಟ್ಟಿಲ್ವಾ? ಗೈಸ್, ರಿಯಾಲಿಟಿಗೆ ಬನ್ನಿ. ಇದು ರಿಯಾಲಿಟಿ ಅಲ್ಲ, ಅದು ಯಾವಾಗಲೂ ಒಂದ್ಸತಿ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಇವಾಗ ಮಾಡ್ತಾವಳೆ. ಬಟ್ ಪ್ರತಿ ಅಡಿಗೆನೂ ಅವಳು ನನಗೆ, ಅಕ್ಕ ಇದಕ್ಕೆ ನಾನು ಏನ್ ಹಾಕ್ಲಿ ಅಂತ ನಾನು ವಾಯ್ಸ್ ರೆಕಾರ್ಡ್ ಮಾಡ್ಬಿಟ್ಟು ಕಳಿಸ್ತೀನಿ. ನನ್ನ ಹತ್ರ ಪ್ರೂಫ್ ಇದೆ. ಇವ್ರಿಬ್ರು ವಾಟ್ಸ್ಆಪ್ ಚಾಟು ಬರೀ ವಾಯ್ಸ್ ರೆಕಾರ್ಡ್ ಇರುತ್ತೆ. ಸಾಂಬಾರ್ದು, ಪಲ್ಯದು, ಎಲ್ಲದು. ಅವಳು ಒಂದ್ ದಿವಸ ಬಸ್ಸಾ ರೆಸಿಪಿ ಕಳ್ಸಿದ್ದು 20 ಸಲ ಕೇಳಿಸ್ಕೊಂಡಿದ್ದೀನಿ. ನಾನು ನನ್ನ ಪಾಪ ನನ್ನ ಗಂಡ ಕೇಳಿಸ್ಕೊಂಡಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಹೇಳಿ ಕಳಿಸ್ತೀನಿ. ಎಣ್ಣೆ ಫಾರ್ವರ್ಡ್ ಮಾಡು. ನಾನು ಅದೆಲ್ಲ ಸೇವ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ. ನಮ್ಮಿ ಒನ್ ಆಫ್ ದಿ ಬೆಸ್ಟ್ ಅಡಿಗೆ ಮಾಡೋರು. ರೆಸಿಪಿ ಹೇಳ್ಬೇಕು ಅಂದ್ರೆ ಒನ್ ಆಫ್ ದಿ ಬೆಸ್ಟ್. ನಮ್ಮಿಗೆ ಇರಿಟೇಟ್ ಆಗುತ್ತೆ, ನಮ್ಮ ಮಮ್ಮಿಗೆ ಪೇಷನ್ಸ್ ಇಲ್ಲ. ಕಡ್ಲೆ ಹಾಕು, ಸಾಂಬಾರ್ ಹಾಕು, ಆಗೋಗ್ಬಿಡುತ್ತೆ ನಮ್ಮ ಮಮ್ಮಿ ರೆಸಿಪಿ. ಗೈಸ್, ನಾನೇನ್ ಗೊತ್ತಾ ಅಡುಗೆ ಮಾಡೋದು, ಕಿಚನ್ ಅಲ್ಲಿ ಏನಿದೆ ಅದ್ರಲ್ಲೇ ಒಂದು ಹೊಸ ರೆಸಿಪಿನ ನಾನೇ ಒಂದು ಕ್ರಿಯೇಟ್ ಮಾಡಿ ಅಡುಗೆ ಮಾಡ್ತೀನಿ ಅಂತ. ಹೆಂಗೆ ಸಕ್ಕಲಾಗಿದೆ ನಂದು. ಓಲ್ಡ್ ಈಸ್. ಗ್ಯಾಸ್ ಆಫ್ ಮಾಡು, ಹೋಗಿ ಊಟಕ್ಕೆ ಹೋಗೋಣ. ಯಾರಿಗೆ ಬೇಕು ಮೀನು ಯಾರಿಗೆ ಬೇಕು? ಈ ಈರುಳ್ಳಿ, ಸೌತೆಕಾಯಿ ಮತ್ತೆ ನಿಂಬೆಹಣ್ಣು, ಸ್ಪೆಷಲಿ ಜೀಜುಗೆಲ್ಲ ಅಂದ್ರೆ ಅಸಿಡಿಟಿ. ಜೀಜು ನಂದು ಮದ್ವೆ ಆದ್ಮೇಲೆ ಚೇಂಜ್ ಆಗ್ಬಿಟ್ಲು. ಜೀಜು ತುಂಬಾ ಚೇಂಜ್ ಆಗ್ಬಿಟ್ಲು ನಂದು ಮದ್ವೆ ಆದ್ಮೇಲೆ. ಹೌದು, ಜೀಜು ನಿಮ್ಗೆ ಫೇವ್ರೇಟ್ ನಾದ್ನಿ ನಾನೇ, ಬೇರೆ ಆಪ್ಷನ್ ಇಲ್ಲ. ಚಪಾತಿ ನಂದೊಂದು ಮನೆಯಿದ್ದಾಗ ಅರುಣ್ಗೆ ಫೇವ್ರೇಟ್ ನಾದ್ನಿ ನಂದು. ನಂದೊಂದು ಮನೆಯಿದ್ದಾಗ ಅಡಿಗೆ ಮಾಡಿದ್ರೆ ಹೋಗುತ್ತನ್ನೋರು ಹುಡ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ. ನಂದು ಸೊ ಇದು ಬಂದು ನಮ್ಮ ತ್ರಿಲೋಕದ ಪುಟ್ಟ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ಒಟ್ಟಿಗೆ ಸೇರಿ ಅಡುಗೆ ಮಾಡೋದು, ಊಟ ಮಾಡೋದು, ರೇಗ್ಸೋದು, ಕಾಳು ಎಳಿಯೋದು, ಜಗಳ ಮಾಡೋದು. ಲೈಕ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಏನು ಗೊತ್ತಾ, ನಾವು ಎಷ್ಟೇ ಕಿತ್ತಾಡಿದ್ರು ಏನೇ ಮಾಡಿದ್ರು ಅಲ್ಲ ಗೈಸ್, ನಾವು ನಿಜವಾಗ್ಲೂ ನಮಗೆ ಗೊತ್ತಿದೆ ನಾವು ಏನೇ ಕಿತ್ತಾಡಿದ್ರು ಏನೇ ಬೈದ್ರು ಮತ್ತು ನಾವು ಸಪ್ರೇಟ್ ಅಂತೂ ಆಗಲ್ಲ. ಅಥವಾ ಏನೇ ಆಗಲಿ ಮುನ್ಸು ಇದ್ದೇ ಇರುತ್ತೆ, ಒಂದು 10 ನಿಮಿಷ, ಅರ್ಧ ಗಂಟೆ, ಒಂದು ದಿವಸ ಮ್ಯಾಕ್ಸಿಮಮ್ಮು. ಆಮೇಲೆ ಮತ್ತೆ ಅದೇ ರಾಗ ಅದೇ ಹಾಡೇನೆ. ಸೊ ಅದೇ ನಮ್ಮೊಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದಲ್ವ. ಅದಕ್ಕೇ ನಾವು ಒಟ್ಟಿಗೆ ಇರೋದು. ಬಿಕಾಸ್ ನಮಗೆ ಗೊತ್ತು ನಮ್ಮ ಸ್ಟ್ರೆಂತು, ನಮ್ಮ ವೀಕ್ನೆಸ್ ನಮಗೆ ಎರಡೂ ಗೊತ್ತಿದೆ. ಸೊ ಆ ರೀತಿ. ಆ್ಯಂಡ್ ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ 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 ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ನಂದು ಮಾಡಿದ ಮಶ್ರೂಮ್ ಫ್ರೈ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ವ್ಲಾಗಲ್ಲಿ ಒಂದು ಸ್ವಲ್ಪ ಅಂದರೆ ಏನಂದರೆ ಸ್ವಲ್ಪ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಇತ್ತು. ಹೌದು, ರೆಸಿಪಿ ತೋರಿಸ್ಬೇಕಾದ್ರೆ, ಬಿಕಾಸ್ ನಾನು ಆದಷ್ಟು ರಾಗಿ ಹೇಳೋದು ನಿಮ್ಗೆ ಗೊತ್ತಿರೋ ವಿಷಯ ಅಲ್ವಾ ಇದು. ಬಟ್ ನೀವು ನೋಡಿದ್ರಲ್ವ, ತುಂಬಾ ಸಿಂಪಲ್. 5 ನಿಮಿಷ ಮ್ಯಾಗಿ ಹೆಂಗೆ ಮಾಡ್ತೀವಲ್ಲ ಹಾಗೆ 5 ನಿಮಿಷ ರೆಸಿಪಿ ಇದನ್ನ ಮಾಡ್ಬೋದು. ತುಂಬಾ ಸಿಂಪಲ್
ಸಿಂಪಲ್ ರೆಸಿಪಿ. ಸೊ ಪ್ಲೀಸ್ ಟ್ರೈ ಮಾಡಿ, ಓಕೆನಾ. ಆ್ಯಂಡ್ ಪನ್ನೀರ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಪನ್ನೀರ್ಗಿಂತ ನಂದು ಮಾಡಿರೋ ಮಶ್ರೂಮ್ ಇನ್ನೂ ಚೆನ್ನಾಗಿತ್ತು ಗೈಸ್, ಓಕೆನಾ. ಸೊ ನಾನು ಪನ್ನೀರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂತ ಹೇಳಲ್ಲ, ಏನಿದೆ ಅದನ್ನೇ ಹೇಳ್ತೀನಿ. ಮಶ್ರೂಮ್ ಇನ್ನೂ ಅದನ್ನ ಬೀಟೇ ಮಾಡೋಕ್ಕಾಗಲ್ಲ, ನಂದು ಮಶ್ರೂಮ್ ಅಷ್ಟು ಸಖತ್ತಾಗಿತ್ತು. ಸೊ ಎಸ್ ಗೈಸ್, ಎಲ್ರಿಗೂ ತುಂಬ 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 ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟಾಟಾ, ಟೇಕ್ ಕೇರ್.